ಕನ್ನಡ ಬರೀ ಭಾಷೆಯಲ್ಲ, ಅದು ಒಂದು ಸಂಸ್ಕಾರ. ಕನ್ನಡವೇ ನನ್ನ ಜೀವನದ ಅನನ್ಯ, ನನ್ನ ಬಾಳಿನ ಹಸಿರು. ಕನ್ನಡವೇ ನನ್ನ ಜೀವದ ಚೈತನ್ಯ, ನನ್ನ ಬದುಕಿನ ಉಸಿರು. ವೇದಿಕೆ ಮೇಲೆ ಕುಳಿತಿರುವ ಗೌರವಾನ್ವಿತ ಅಧ್ಯಕ್ಷರಿಗೂ, ಸನ್ಮಾನ್ಯ ಅತಿಥಿಗಳಿಗೂ, ಮತ್ತಿಲ್ಲಿ ನೆರೆದಿರುವ ಸಾಹಿತ್ಯಾಭಿಮಾನಿಗಳ ಎಲ್ಲರಿಗೂ ನನ್ನ ಮನಪೂರ್ವಕವಾದ ನಮಸ್ಕಾರಗಳು. ಇಂದು ನಾನು ಈ ವೇದಿಕೆ ಮೇಲೆ ನಿಂತಿರುವ ನನಗೆ ಹೇಳಬೇಕಾಗಿರುವ ಮಾತುಗಳಿಗಿಂತ ಮನದ ಭಾವನೆಗಳೇ ಹೆಚ್ಚಾಗಿದೆ. ಕನ್ನಡ ಸುವರ್ಣಾಕ್ಷರದ ನಡುವೆ ನಡೆಯುವ ಸಣ್ಣ ಸಂಚಾರಿಯಾಗಿ ಕನ್ನಡದ ಅಕ್ಷರಗಳ ಪರಿಮಳವ ಆಸ್ವಾದಿಸುತ್ತಾ ಭಾವಗಳಲ್ಲಿ ಬೆಸೆದು ಅನಿಕೇತನವಾಗುತ್ತಿರುವ ಅನುಭವವಾಗುತ್ತಿದೆ. ಇಲ್ಲಿ ನೆರೆದಿರುವ ದಿಗ್ಗಜರ ಮುಂದೆ ನಾನು ನಿಂತಿರುವುದು ಕೇವಲ ಒಬ್ಬ ಹೆಮ್ಮೆಯ ಕನ್ನಡಿಗನಾಗಿಯೇ ಹೊರತು ಇನ್ಯಾವ ನಿಲುವಿನಿಂದ ಅಲ್ಲ. ರಸಋಷಿ ಕುವೆಂಪುರವರಿಗೆ ಈ ಕವನ ಕುಸುಮಗಳ ಅರ್ಪಿಸುವ ಅಪೂರ್ವ ಸೌಭಾಗ್ಯ ನನಗೆ ದೊರಕಿರುವುದು ನನ್ನ ಜೀವನದಲ್ಲಿ ಅತ್ಯಮೂಲ್ಯ ಕ್ಷಣಗಳಲ್ಲಿ ಒಂದಾಗಿದೆ. ಈ ಗೌರವದಿಂದ ನನ್ನ ಹೃದಯ ಕೃತಜ್ಞತೆಯಿಂದ ಸ್ಪಂದಿಸುತ್ತಿದೆ. ಕುವೆಂಪು ಬರೀ ಹೆಸರಲ್ಲ, ಕುವೆಂಪು ಬರೀ ಹೆಸರಲ್ಲ, ಒಂದು ಯುಗ. ಕುವೆಂಪು ಬರೀ ಕಾವ್ಯವಲ್ಲ, ಒಂದು ಚಿಂತನೆ. ಕುವೆಂಪು ಬರೀ ವ್ಯಕ್ತಿಯಲ್ಲ, ಒಂದು ಬೆಳಕು. ಕುವೆಂಪು ಬರೀ ಹೆಸರಲ್ಲ, ಒಂದು ಯುಗ. ಕುವೆಂಪು ಬರೀ ಕಾವ್ಯವಲ್ಲ, ಒಂದು ಚಿಂತನೆ. ಕುವೆಂಪು ಒಂದು ಬೆಳಕು. ಆ ಬೆಳಕಿನ ಕೆಳಗಡೆ ನಾನು ಕುಳಿತು ಬರೆದಿರುವ ಕವಿತೆಗಳು ನನ್ನ ಪ್ರತಿಭೆಯ ಪ್ರದರ್ಶನವಲ್ಲ, ಇದು ನಾನು ಕುವೆಂಪುರವರಿಗೆ ಅರ್ಪಿಸುತ್ತಿರುವ ಗುರು ಕಾಣಿಕೆ. ಈ ಕವನಗಳಲ್ಲಿ ಒಂದೇ ವಿಷಯಕ್ಕೆ ಮಿತಿಯಾಗಿಲ್ಲ. ಈ ಕವನಗಳಲ್ಲಿ ಇರುವುದು ತಾಯ್ನಾಡಿನ ಮೇಲಿರುವ ಪ್ರೀತಿ, ಮನುಷ್ಯನ ನೋವು ನಲಿವಿನ ಅನುಭವಗಳು, ಬಡವ ಬಲ್ಲಿದನಲ್ಲಿರುವ ಅಂತರ, ಪ್ರಕೃತಿಯ ಕಾಳಜಿ, ಸ್ತ್ರೀ ಪುರುಷರ ನಡುವೆ ಇರುವ ಸಮಾನತೆ ಅಸಮಾನತೆಯ ಚರ್ಚೆ, ಯುವ ಜನರ ಕನಸುಗಳು ಮತ್ತು ಮನುಷ್ಯನಲ್ಲಿ ಅಡಗಿರುವ ಮನುಷ್ಯತ್ವವನ್ನು ಹುಡುಕುವ ಪ್ರಯತ್ನ. ಈ ಎಲ್ಲ ಕವನಗಳಲ್ಲಿ ಇರುವ ಹೃದಯ ಭಾವ ಒಂದೇ: ಮಾನವ ಮೊದಲು, ಧರ್ಮ ನಂತರ. ಮಾನವನು ಮಾನವನಂತಾಗಿ ಬಾಳುವ ಸೂತ್ರಗಳು. ಇದು ನಾನು ಕಲಿಯುತ್ತಿರುವ ವಿಶ್ವಮಾನವ ಸೂತ್ರಗಳು. ಕುವೆಂಪುರವರ ಪಂಚ ಮಂತ್ರಗಳಲ್ಲಿ ಮನುಜಮತ, ಜಾತಿ ಧರ್ಮಗಳ ಮೀರಿ ಮಾನವ ಕುಲವೆಲ್ಲ ಒಂದೇ ಅಂತ. ವಿಶ್ವಪಥ, ಗಡಿ ಪ್ರಾದೇಶಿಕ ಗಡಿಗಳನ್ನು ಮೀರಿ ಜಗತ್ತಿಗೆ ಕಲ್ಯಾಣಕ್ಕೆ ನಡೆಯುವ ಹಾದಿಯ ಒಂದು ಭಾವ. ಸರ್ವೋದಯ, ವೈಯಕ್ತಿಕ ಯಶಸ್ಸಿನ ಜೊತೆಗೆ ಸಮಾಜದಲ್ಲಿರುವ ಎಲ್ಲರ ಯಶಸ್ಸನ್ನು ಬಯಸುವ ಒಂದು ಭಾವನೆ. ಸಮನ್ವಯ, ಆಧುನಿಕ ವೈಜ್ಞಾನಿಕ ಜ್ಞಾನಗಳ ಜೊತೆ ಆಧ್ಯಾತ್ಮಿಕ ಭಾವಗಳ ಮಧ್ಯೆ ಒಂದು ಸಮತೋಲನ ತರುವ. ಮತ್ತು ಸಂಪೂರ್ಣತೆ, ಯಾವ ವಿಷಯಗಳನ್ನು ಬಿಡಿ ಬಿಡಿಯಾಗಿ ನೋಡಕೂಡದು, ಬ್ರಹ್ಮಾಂಡದ ಭಾಗವಾಗಿ ಸಂಪೂರ್ಣದಲ್ಲಿ ನೋಡಬೇಕು. ಈ ನನ್ನ ಕವನಗಳು ಆ ಚಿಂತನೆಯ ಒಂದು ಪ್ರತಿಧ್ವನಿಗಳು. ಕುವೆಂಪುರವರು ನಮಗೆ ನೀಡಿರುವ ವಿಶ್ವಮಾನವ ಸಂದೇಶಕ್ಕೆ ನಾನು ಅವರಿಗೆ ಸಾಷ್ಟಾಂಗ ನಮನ ಮಾಡ್ತೇನೆ. ನಾನು ಯಾವ
ಪ್ರಶಸ್ತಿ ಪುರಸ್ಕಾರ ಹಿನ್ನೆಲೆ ಹೊಂದಿರುವ ಲೇಖಕನಲ್ಲ. ನಾನೊಬ್ಬ ಹವ್ಯಾಸಿ ಬರಹಗಾರ. 10 ವರ್ಷಗಳ ಹಿಂದೆ ಕನ್ನಡದ ಮೇಲಿರುವ ಪ್ರೀತಿಯಿಂದ ನನ್ನ ಮನದಲ್ಲಿರುವ ಭಾವನೆಗಳನ್ನು ಕವನಗಳ ರೂಪವಾಗಿ ಬರೆಯುವ ಪ್ರಯತ್ನ ಮಾಡಿದೆ. ಇಂಥ ದಿಗ್ಗಜರ ಮುಂದೆ, ಒಬ್ಬ ಸಾಹಿತಿಗಳು, ಪ್ರಾಧ್ಯಾಪಕರ ಮುಂದೆ ನಾನು ನಿಂತಿರುವುದು ಒಂಥರ ಕನಸಂತ ಕಾಣಿಸ್ತಾ ಇದೆ. ಒಂದು ಸಾರಿ ಅನ್ನಿಸುತ್ತೆ, ನಿಮ್ಮ ಮುಂದೆ ನಿಂತಿರುವುದು ಇದೊಂದು ಉದ್ದಟತನವೇ, ಅಹಂಕಾರವೇ, ದರ್ಪವೇ ಅಂತ ಅನಿಸುತ್ತೆ. ಆದರೆ ನನ್ನ ಅಂತರ್ಧ್ವನಿ ಹೇಳುತ್ತೆ, ಇಲ್ಲ, ಇದು ಕನ್ನಡದ ಮೇಲಿರುವ ಪ್ರೀತಿ ಅಂತ. ನಾನು ಇಲ್ಲಿ ಒಬ್ಬ ಕವಿ ಅನ್ನೋ ಭ್ರಮೆಯಿಂದ ನಿಂತಿಲ್ಲ. ನಾನು ನನ್ನ ಕವನಗಳು ಸಂಪೂರ್ಣವಾಗಿದೆ ಅಂತ ನಿಂತಿಲ್ಲ. ನನ್ನ ಕವನಗಳಲ್ಲಿ ದೋಷಗಳಿರಬಹುದು, ಅಪೂರ್ಣತೆ ಇರಬಹುದು, ಆದರೆ ಪ್ರತಿಯೊಂದು ಪದವು ಕುವೆಂಪು ಅವರ ಮೇಲಿರುವ ಭಕ್ತಿ ಭಾವದಿಂದ, ನನ್ನ ಹೃದಯ ಅಂತರಂಗದಿಂದ ಉಕ್ಕಿ ಬಂದ ಪದಗಳು. ಅದರಲ್ಲಿ ಸಂದೇಹವೇ ಇಲ್ಲ. ಕುವೆಂಪು ಅವರ ದೃಷ್ಟಿಯಲ್ಲಿ ಕಾವ್ಯ ಒಂದು ಅಲಂಕಾರವಲ್ಲ, ಅದು ಅಂತರಾಳದ ಧ್ವನಿ. ಭಾಷೆ ಅನ್ನುವುದು ಒಂದು ಜೀವನದ ಕ್ರಮ. ಕನ್ನಡ ಬರೀ ಭಾಷೆಯಲ್ಲ, ಅದು ಒಂದು ಸಂಸ್ಕಾರ. ನಾನು ಆ ಸಂಸ್ಕಾರದ ಹಾದಿಯಲ್ಲಿ ನಡೆಯುವ ಪ್ರಯತ್ನ ಮಾಡುತ್ತಿದ್ದೇನೆ. ಎಷ್ಟು ದೂರ ನಡೆದು ಬಂದಿದ್ದೇನೆ ಅನ್ನೋದು ಈ ಹಿರಿಯ ಸಾಹಿತಿಗಳು ನಿರ್ಧರಿಸಬೇಕು. ನನ್ನ ಭಾವನೆ, ಕನ್ನಡ ನನ್ನ ಅಸ್ತಿತ್ವ, ಕನ್ನಡ ನನ್ನ ವ್ಯಕ್ತಿತ್ವ. ಈ ಕುವೆಂಪುರವರ ಕವನಗಳ ಬರೆಯುವ ಸಮಯದಲ್ಲಿ ನನಗೆ ಶಾಂತಲಾ ಪುಸ್ತಕ ಯಾರೋ ಕೊಟ್ಟರು. ಆ ಶಾಂತಲಾ ಮುಖಪುಟದಲ್ಲಿರುವ ಶಾಂತಲಾ ಚಿತ್ರವನ್ನು ನೋಡುತ್ತಿರುವಾಗ 5-6 ವರ್ಷಗಳ ಹಿಂದೆ ನಾನು ಬೇಲೂರು ಹಳೇಬೀಡಿಗೆ ಹೋದ ಅನುಭವಗಳು, ಅಲ್ಲಿ ಹಳೇಬೀಡಿನ ಹೊಯ್ಸಳೇಶ್ವರ ಶಿಲಾ ಸೌಂದರ್ಯ, ಅಥವಾ ಬೇಲೂರಿನ ದೇವಾಲಯದ ವೈಭವ, ಜಕಣಾಚಾರ್ಯ ಚಿತ್ರಶಿಲ್ಪ ಕಲಾಕೃತಿಗಳು, ಶಾಂತಲಾ ನಾಟ್ಯ ಸರಸ್ವತಿ ಶಾಂತಲಾ ಅವರ ಭಂಗಿಗಳು, ಆ ಶಿಲಾಬಾಲಿಕೆಯಲ್ಲಿ ನೋಡಿರುವುದು ಎಲ್ಲ ನೆನಪುಗಳು ಮತ್ತೆ ಮರುಕಳಿಸಿ ಬಂತು. ಆ ಸ್ಫೂರ್ತಿಯಲ್ಲಿ ನಾನು ಬರೆದ ಇದು ಹೊಯ್ಸಳ ಸಾಮ್ರಾಜ್ಯದ ಒಂದು ಚಿಕ್ಕ ಪುಸ್ತಕ. ನೀವು ಅದನ್ನೆಲ್ಲ ಓದಿ ಚೆನ್ನಾಗಿದೆ ಅಂತ ಅಂತೀರಾ ಅನ್ನೋ ಒಂದು ಭಾವನೆ ಇದೆ. ಮತ್ತು ನಾನು ಈಗ ಪ್ರಿಪೇರ್ಡ್ ಸ್ಪೀಚ್ ಅಲ್ಲ, ಮನಸ್ಸಲ್ಲಿರೋದು ಹೇಳ್ತಾ ಇದ್ದೀನಿ. ನಾನು ಮೊದಲ ಸಾರಿ ಕುವೆಂಪು ನೋಡಿದ್ದು 1954ನೇ ಇಸ್ವಿಯಲ್ಲಿ ನಮ್ಮ ಮನೆ ಎದುರುಗಡೆ ಅವರ ಬ್ರದರ್ ಡಾಕ್ಟರ್ ಕೇಶವ ಹೆಗಡೆ ಮನೆಗೆ ಬಂದಿದ್ದರು. ಅಷ್ಟರೊಳಗೆ ನಾನು ಕುವೆಂಪು ಯಾರು, ಅವ್ರ ಪದ್ಯಗಳು ಎಲ್ಲ ನನಗೆ ಗೊತ್ತಿತ್ತು. ನಮ್ಮ ತಂದೆಯವರು ಹೇಳಿದರು, ಹೋಗು ನಮಸ್ಕಾರ ಮಾಡಿ ಬನ್ನಿ ಅಂತ. ನನಗೆ ಆಗ ಹೋಗಲಿಲ್ಲ. ಆದರೆ ನನ್ನ ಅದೃಷ್ಟದಿಂದ ನನ್ನ ಆಶಾವನ್ನ ಮದುವೆ ಆದಾಗಿಂದ ಅವರ ಮೂಲಕ 1980ನೇ ಇಸ್ವಿಯಲ್ಲಿ ಉದಯರವಿಗೆ ಹೋಗಿ ಅವರನ್ನು ಭೇಟಿ ಮಾಡುವ ಅವಕಾಶ ಸಿಕ್ಕಿತು. ಆ ದಿನ ನಂದು ದೊಡ್ಡ ಸುದಿನ. ಸೊ ಕುವೆಂಪು ಅವರ ಬಗ್ಗೆ ನನಗೆ ಎಷ್ಟು ಅಭಿಮಾನ ಇದೆ ಅಂತಂದರೆ, ನನ್ನ ತನುಮನವನ್ನೇ ಆವರಿಸ್ಕೊಂಡಿದೆ. ನನ್ನ ಒಂದು ಚಿಕ್ಕ ಆಫೀಸ್ನಲ್ಲಿ, ಒಂದು ಚಿಕ್ಕ ಇದರಲ್ಲಿ ಅವ್ರ ಫೋಟೋಗಳಿಟ್ಟು ಬೆಳಿಗ್ಗೆ ಎದ್ದಾಗ ನಮ್ಮ ತಂದೆ ತಾಯಿಯ ಜೊತೆಗೆ ಅವರು ಇದ್ದಾರೆ, ಒಂದು ನಮಸ್ಕಾರ ಮಾಡಿ ಒಂದು ಪದ್ಯ ಬರೆಯೋಕ್ಕೆ ಪ್ರಾರಂಭಿಸ್ತೀನಿ. ಸೊ ಆ ಕಾರಣದಿಂದ ಎಷ್ಟು ಬರೆದ್ರೂ ಸಾಲಲ್ಲ. ಸೊ 108 ಕವನ ಬರೆದು ನಿಮ್ಮೆಲ್ಲರ ಸಹಕಾರದಿಂದ ಈ ದಿನ ಅದನ್ನು ಪ್ರಕಟಿಸೋ ಸೌಭಾಗ್ಯ ಸಿಕ್ಕಿರೋದು ನನ್ನ ಅದೃಷ್ಟ ಅಂತ ಹೇಳಿ, ನೀವೆಲ್ಲ ಬಂದು ಈ ಸಂಜೆ ಬಂದು ಈ ಕೃತಿಯನ್ನು ಹರಸಿ ನನ್ನ ಈ ಸಣ್ಣ ಪ್ರಯತ್ನಕ್ಕೆ ಗೌರವಿಸುವುದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ನಿಮ್ಮ ಆಶೀರ್ವಾದದಿಂದ ಮುಂದೆ ನಡೆಯುವ ನಿಮ್ಮ ಆಶೀರ್ವಾದ
ಆಶೀರ್ವಾದವು ನಾ ಮುಂದೆ ನಡೆಯುವ ದಾರಿಯಲ್ಲಿ ದಾರಿದೀಪಗಳಾಗಿ ಆ ಹಂಪನ ಅವರು ಹೇಳಿದಂತೆ ನಾನು ಶಿವರುದ್ರಪ್ಪ ಅವರ ವಿಷಯ ಓದಿ ಮುಂದಿನ ವರ್ಷ ಆ ಪುಸ್ತಕ ಪ್ರಕಟಿಸುವ ಪ್ರಯತ್ನ ಮಾಡ್ತೀನಿ. ನಿಮ್ಮ ಆಶೀರ್ವಾದದಿಂದ ನಾನು ಮಾಡ್ತೀನಿ ಅಂತೀನಿ. ಒಂದೇ ಒಂದು ವಿಷಯ, ನೀವು ಹೇಳಿದಂಗೆ ನಾನು ಕವನಗಳೆಲ್ಲ ಹೆಚ್ಚಾಗಿ ಕುವೆಂಪು ಅವರ ಸಾಲುಗಳನ್ನೇ ಬಳಸಿ ಬರೀತೀನಿ. ಒಂದು ಕವನ ನನಗೆ ತುಂಬ ಇಷ್ಟ ಆಗಿದ್ದು, ಉದಯನದಿಗೆ ಹೋಗಿದ್ದಾಗ ಆ ಕವಿ ಕೋಣೆಗೆ ಹೋದೆ. ಅದು ಒಂದು ದೇವಾಲಯದ ಥರ ಕಾಣಿಸ್ತು ನನಗೆ. ಕುವೆಂಪು ಬರೆದಿದ್ದಾರೆ, ಬಾಗಿಲೋಡಿ ಕೈ ಮುಗಿದು ಒಳಗೆ ಬಾ ಯಾತ್ರಿಕನೇ ಅಂತ. ನಾನು ಬರೆದಿದ್ದೀನಿ, ಮನದೊಳು ಕೈ ಮುಗಿದು ಒಳಗೆ ಬಾ ಸಾಹಿತಿಯೇ. 174 ಮನದೊಳು ಕೈ ಮುಗಿದು ಒಳಗೆ ಬಾ ಸಾಹಿತಿಯೇ, ಸಾಮಾನ್ಯವಲ್ಲವೀ ಸ್ಥಳವು ಕವಿಯ ಕೋಣೆಯು. ಅಕ್ಷರ ಮಾಲೆಯನ್ನು ಹೃದಯ ಬಟ್ಟಲಲ್ಲಿಟ್ಟು ಕೃತಜ್ಞತೆಯ ಪದಗಳ ಸಮೀಪಿಸಿಲ್ಲಿ. ಮನ್ನಣೆಗಳ ಫಲಕಗಳಿಲ್ಲ, ಪಾರಿತೋಷಗಳಿಲ್ಲ, ಅಭಿನಂದನೆಯ ಪ್ರಶಸ್ತಿ ಇಲ್ಲ, ಸರಸ್ವತಿಯ ಆಶೀರ್ವಚನ ಪಸರಿಸುವುದಿಲ್ಲಿ. ಸಂಸ್ಕೃತಿಯ ಅಂಬುದಿಯುಕ್ಕಿ ಪ್ರವಹಿಸುವುದಿಲ್ಲಿ. ಮಾರ್ಧ್ವನಿಸುತ್ತಿದೆ ಕೋಣೆಯು ರಾಮಾಯಣ ದರ್ಶನದಲ್ಲಿ. ಸಂಪೂರ್ಣತೆಯ ಪಠಿಸಿದೆ ನೆನಪಿನ ದೋಣಿಯಲ್ಲಿ. ಚತುರತೆಗೆ ಬೆಕ್ಕಸವಾಗಿ ಬೆರಗಾಗಿದೆ ಸಮಯವಿಲ್ಲಿ. ತನ್ಮಯತೆಯಲ್ಲಿ ನಿರ್ದಗಂತವಾಗಿ ಹರಿಯುತ್ತಿದೆ ಸಾಹಿತ್ಯವಿಲ್ಲಿ.